ನಮಸ್ಕಾರ ಸ್ನೇಹಿತರೆ, ಶೋಧಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಂಸ್ಕೃತಿಕ ನಗರಿ ಮೈಸೂರು ಎಂದರೆ ತಕ್ಷಣ ಎಲ್ರಿಗೂ ನೆನಪಾಗುವುದು ಏನೇಳಿ? ಅರಮನೆ, ಮೈಸೂರು ದಸರಾ ಮತ್ತು ಚಾಮುಂಡಿ ಬೆಟ್ಟ. ಆದರೆ ಮೈಸೂರಿನ ನೈಜ ಜೀವನಾಡಿ, ಅಲ್ಲಿನ ಜನರ ನಿತ್ಯ ಜೀವನದ ಸ್ಪಂದನಾಡಿಗಿರುವುದು ಎಲ್ಲಿ ಗೊತ್ತಾ? ಅದೇ 130ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ದೇವರಾಜ ಮಾರ್ಕೆಟ್. ಇಂದು ನಾವು ಈ ಐತಿಹಾಸಿಕ ಮಾರುಕಟ್ಟೆಯ ಹಿನ್ನೆಲೆ ಮತ್ತು ಅದರ ಆಸಕ್ತಿಕರ ಕಥೆಯನ್ನು ತಿಳಿಯೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಮುಂಚೆ ಇಲ್ಲೊಂದು ಸಣ್ಣ ಸಂತೆ ಇತ್ತು. ನಂತರ 1886ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾವಧಿಯಲ್ಲಿ ಈ ಜಾಗವನ್ನು ಒಂದು ಸುಸಜ್ಜಿತ ಮಾರುಕಟ್ಟೆಯಾಗಿ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಲಾಯಿತು. ತದನಂತರ ಮೈಸೂರಿನ ಮಹಾರಾಜರಾಗಿದ್ದ ದೊಡ್ಡ ಜಯಚಾಮರಾಜ ಒಡೆಯರ್ ಅಥವಾ ಚಾಮರಾಜ ಒಡೆಯರ್ ಅವರ ಅವಧಿಯಲ್ಲಿ ಇದು ಪೂರ್ಣ ಪ್ರಮಾಣದ ಮಾರುಕಟ್ಟೆಯಾಗಿ ಹೊರಹೊಮ್ಮಿತು. ಈ ಮಾರುಕಟ್ಟೆಗೆ ಮೈಸೂರು ಸಂಸ್ಥಾನದ ಹೆಸರಾಂತ ಮಹಾರಾಜರಾದ ದೊಡ್ಡ ದೇವರಾಜ ಒಡೆಯರ್ ಅವರ ಗೌರವಾರ್ಥಕವಾಗಿ ದೇವರಾಜ ಮಾರ್ಕೆಟ್ ಎಂದು ಹೆಸರಿಡಲಾಯಿತು. ದೇವರಾಜ ಮಾರ್ಕೆಟ್ನ ವಿಶೇಷತೆ ಇದರ ವಾಸ್ತುಶಿಲ್ಪ. ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ಮಾರ್ಕೆಟ್ ಸುಮಾರು 3 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿನ ವಿನ್ಯಾಸ ಎಷ್ಟೊಂದು ಯೋಜಿತವಾಗಿದೆಂದರೆ ಸೂರ್ಯನ ಬೆಳಕು ಮತ್ತು ಗಾಳಿ ಪ್ರತಿಯೊಂದು ಮಳಿಗೆಗೂ ತಲುಪುತ್ತದೆ. ಸುಮಾರು 800ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಅಂಗಡಿಗಳು ಕೂಡ ಇಲ್ಲೇ ಇದೆ. ತರಕಾರಿ, ಹೂವು, ಹಣ್ಣು, ಸಾಂಬಾರ್ ಪದಾರ್ಥಗಳು ಮತ್ತು ಮೈಸೂರು ಮಲ್ಲಿಗೆ ಹೀಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ವಿಭಾಗಗಳನ್ನು ಅಂದೇ ವಿಂಗಡಿಸಲಾಗಿತ್ತು. ಈ ಮಾರ್ಕೆಟ್ಗೆ ಕಾಲಿಡುತ್ತಿದ್ದಂತೆ ನಿಮ್ಮನ್ನು ಸ್ವಾಗತಿಸುವುದು ಘಮಘಮಿಸುವ ಮೈಸೂರು ಮಲ್ಲಿಗೆಯ ಸುವಾಸನೆ ಮತ್ತು ರಂಗುರಂಗಿನ ಕುಂಕುಮ ಮತ್ತು ಅರಿಶಿಣದ ರಾಶಿಗಳು. ಮೈಸೂರಿನ ಪ್ರಸಿದ್ಧ ನಂಜನಗೂಡು ರಸಬಾಳೆಯಿಂದ ಹಿಡಿದು ಸಾಂಪ್ರದಾಯಿಕ ಪೂಜಾ ಸಾಮಗ್ರಿಗಳು, ಗಂಧದ ಉತ್ಪನ್ನಗಳು ಮತ್ತು ಅತ್ಯಂತ ನೈಸರ್ಗಿಕವಾದ ಅತ್ತರ್ ಸುಗಂಧ ದ್ರವ್ಯಗಳು ಇಲ್ಲಿ ಲಭ್ಯವಿದೆ. ಪ್ರವಾಸಿಗರಂತೂ ಇದು ಶೂಟಿಂಗ್ ಮಾಡಲು ಮತ್ತು ಶಾಪಿಂಗ್ ಮಾಡಲು ನೆಚ್ಚಿನ ತಾಣವಾಗಿದೆ. 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಈ ಕಟ್ಟಡವು ಸಮಯದ ಜೊತೆಗೆ ಹಲವು ಸವಾಲುಗಳನ್ನು ಎದುರಿಸಿದೆ. ಕಟ್ಟಡ ಹಳೆಯದಾಗಿರುವುದರಿಂದ ಇದರ ಕೆಲವು ಭಾಗಗಳು ಕುಸಿದು ಬಿದ್ದ ಉದಾಹರಣೆಗಳಿವೆ. ಪ್ರಸ್ತುತ ಈ ಐತಿಹಾಸಿಕ ಪಾರಂಪರಿಕ ಕಟ್ಟಡವನ್ನು ತಜ್ಞರ ನೆರವಿನಿಂದ ನವೀಕರಣ ಮಾಡಬೇಕೋ ಅಥವಾ ಮರು ನಿರ್ಮಾಣ ಮಾಡಬೇಕೇ ಎಂಬ ಚರ್ಚೆಗಳು ನಡೆಯುತ್ತಿವೆ. ಆದರೆ ಮೈಸೂರಿನ ಪ್ರತಿಯೊಬ್ಬ ನಾಗರಿಕನಿಗೂ ಈ ಮಾರ್ಕೆಟ್ ಜೊತೆ ಭಾವನಾತ್ಮಕ ಬಂಧವಿದೆ. ನೀವೇನಾದರೂ ಮೈಸೂರಿಗೆ ಭೇಟಿ ನೀಡಿದರೆ ಕೇವಲ ಶಾಪಿಂಗ್ ಮಾಡಲು ಮಾತ್ರವಲ್ಲ, ಮೈಸೂರಿನ ಹಳೆಯ ಪಾರಂಪರಿಕ ಶೈಲಿ ಮತ್ತು ಸಂಸ್ಕೃತಿಯನ್ನು ಅನುಭವಿಸಲು ಈ ದೇವರಾಜ ಮಾರ್ಕೆಟ್ಗೆ ಖಂಡಿತ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಸಿಗೋಣ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.